ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ಸೋಮವಾರ, ನಾನು ಕೊಟ್ಟೂರಲ್ಲಿದ್ದೀನಿ. ಶ್ರೀ ಗುರು ಕೊಟ್ಟೂರೇಶ್ವರನ ಕಾರ್ತಿಕೋತ್ಸವ ಇದೆ, ಹಾಗೆ ಬೆಳ್ಳಿ ರಥೋತ್ಸವ ಕೂಡ ಇದೆ. ಈಗ ಲಕ್ಷ ದೀಪೋತ್ಸವ ಇರುತ್ತೆ ಸಂಜೆ ಹೊತ್ತಲ್ಲಿ. ನಾನು ಹಾಗಾಗಿ ದೀಪ ಹಚ್ಚಕ್ಕೆ ಹೋಗೋಣ ಅಂತ ಹೊರಟಿದ್ದೀನಿ. ನಿಮ್ಗೂ ಹೇಗಿರುತ್ತೆ ತೋರಿಸೋಣ ಅಂತ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ರಾತ್ರಿ ಕೂಡ ಬೆಳ್ಳಿ ರಥೋತ್ಸವ ಕೂಡ ಇರುತ್ತೆ. ಸಾಧ್ಯ ಆದರೆ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ಈಗ ದೀಪ ಹಚ್ಚಕ್ಕೆ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ಬನ್ನಿ, ಇವಾಗ ದೀಪ ಹಚ್ಚಕ್ಕೆ ಹೋಗ್ತಾ ಇದ್ದೀನಿ. ನಿಮ್ಮನ್ನು ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ. ಅಲ್ಲೋದ್ಮೇಲೆ ನಾನು ನಿಮಗೆ ಮತ್ತೆ ಸಿಗ್ತೀನಿ. ನಾನಿಲ್ಲಿ ಒಂದು 5 ದೀಪಗಳಿಗೆ ಎಣ್ಣೆ ಹಾಗೂ ಬತ್ತಿಯನ್ನು ಹಾಕ್ಬಿಟ್ಟು ದೀಪನ ಹಚ್ಚಿದ್ದಾಯಿತು. ಇದೇ ಥರ ಮೇನ್ ರೋಡು ಹಾಗೆ ಟೆಂಪಲ್ ಹತ್ರ ದೀಪಗಳನ್ನು ಸೈಡಲ್ಲಿ ಸಾಲಾಗಿ ಇಟ್ಟಿರ್ತಾರೆ. ಒಟ್ಟಾರೆ 1 ಲಕ್ಷ ದೀಪಗಳನ್ನು ಇಟ್ಟಿರ್ತಾರೆ. ಹಾಗಾಗಿ ಲಕ್ಷ ದೀಪೋತ್ಸವ ಅಂತ ಕೂಡ ಕರೀತಾರೆ. ಇನ್ನು ಈ ಕಾರ್ತಿಕೋತ್ಸವದ ಮತ್ತೊಂದು ವಿಶೇಷತೆ ಏನು ಅಂದರೆ, ಹೇಗೆ ಶಬರಿಮಲೆಯ ಅಯ್ಯಪ್ಪ ಸ್ವಾಮಿ ಮಾಲೆಯನ್ನು ಧರಿಸ್ತಾರೋ ಅದೇ ಥರ ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿದು ಮಾಲೆಯನ್ನು ಕೂಡ ಧರಿಸ್ತಾರೆ. ಈ ಮಾಲೆಯನ್ನು ಧರಿಸಿದ್ರೆ ಏನೆಲ್ಲ ಆಗತ್ತೆ, ಹಾಗೆ ವಿಶೇಷತೆ ಏನು, ಮಹತ್ವ ಏನು ಅಂತ ಕೇಳೋಣ ಬನ್ನಿ. ಈಗ ನಾವು ಮಾಲೆ ಹಾಕತ್ತೆ 11 ವರ್ಷ ಆಯ್ತು. ಇದನ್ನ ಹಾಕೋ ಉದ್ದೇಶ ಏನಪ್ಪ ಅಂದ್ರೆ, ಮನೆಗ ಮಕ್ಕಳಿಗೆ ಇತ್ತೀಚಿನ ಪೀಳಿಗೆಗಳು ಪೂಜೆಗಳು ಮಾಡ್ತಾ ಇಲ್ಲ, ಸರಿ ಬರೀ ಓದು ಅಂತ ಕಲಿಸ್ತಿದಾರ. ಆ ಹುಡುಗರಿಗೆ ನಮ್ಮ ಸಂಸ್ಕಾರ ಏನಂತ ಕಲಿಸ್ಬೇಕು. ಆಮೇಲೆ ಇದು ಮಾಲೆ ಅಂದ್ರೆ ಏನು, ಈ ಮಾಲೆ ರುದ್ರಾಕ್ಷಿ ಮಾಲೆ, ರುದ್ರಾಕ್ಷಿ ಅಂದ್ರೆ ಕೆಲವೊಂದು ಹುಡುಗರಿಗೆ ಇತ್ತೀಚೆಗೆ ಗೊತ್ತಿಲ್ಲ. ಅಂದ್ರೆ ಆ ಥರ ಬೆಳವಣಿಗೆ ಐತೆ. ಆದ್ದರಿಂದ ಇದನ್ನ ಪ್ರತಿ ವರ್ಷವೂ ನಾವು ಕೊಟ್ರೇಶ್ವರ ಮಾಲೆನ ಹೊಸ ಮಂದಿ 11 ದಿವಸಕ್ಕೆ ಹಾಕ್ತಾರೆ, ಹೊಸ ಮಂದಿ 45 ದಿವಸಕ್ಕೆ ಹಾಕ್ತಾರೆ. ಈಗ ನಡ್ಕೊಂಬರಕತ್ತಿ ಈಗೆಲ್ಲ ಒಂದು ಮಿನಿಮಮ್ 17-18 ವರ್ಷ ಆಯ್ತು, 20 ವರ್ಷ ಹತ್ತತ್ರ ಆಯ್ತು. ಇದನ್ನ ಹಾಕೋದ್ರಿಂದ ಮನಃಶಾಂತಿ ಮತ್ತು ಮನ ನೆಮ್ಮದಿ ಎಲ್ಲ ಚೆನ್ನಾಗಿರ್ತೈತಿ. ಕೊಟ್ರೇಶ್ವರನ ನಾವು ಯಾವಾಗ ನಡ್ಕೊಂತ ಬಂದೀವಿ, ಅದರಿಂದ ನಮಗೆ ಒಳ್ಳೇದಾಯ್ತು. ಪ್ರತಿ ಸರಿ ನಾವು ಪೂಜೆ ಮಾಡಿದಾಗೂ ಏನೋ ಒಂದು ಮುಂದೆ ಉತ್ಸಾಹ ಬರ್ತೈತಿ, ಮುಂದೆ ನಮಗೆ ಒಳ್ಳೇದಾಗ್ತದೆ ಅನ್ನೋ ಮನೋಭಾವನೆ ಆಗಲಿ, ಮುಂದೆ ನಮ್ಮ ಮಕ್ಕಳ ಫ್ಯೂಚರ್ ಚೆನ್ನಾಗಾಗಲಿ ಅನ್ನೋ ಒಂದು ಉದ್ದೇಶಕ್ಕೆ ಇಟ್ಕೊಂಡು ಮಾಲೆ ಹಾಕ್ಕೊಂಡು ವ್ರತ ಮಾಡ್ತೀವಿ, ಕಟ್ಟುನಿಟ್ಟಾಗಿರ್ತೀವಿ. ಮುಂಜಾನೆ ಪ್ರಸಾದ, ಪೂಜೆ ಮತ್ತು ಪ್ರಸಾದ, ಮತ್ತು ಮಧ್ಯಾಹ್ನ ಏನು ಊಟ ಮಾಡಲ್ಲ. ಸೀದಾ ಸಾಯಂಕಾಲ ಮತ್ತು ಪೂಜೆ ಮತ್ತು ಪ್ರಸಾದ, 2 ಹೊತ್ತು ಸ್ನಾನ, ಪೂಜೆ, ಪ್ರಸಾದ ಇದ್ದೇ ಇರ್ತೈತೆ. ನಂತರ ಪ್ರತಿ ಅದೆಲ್ಲ ಮುಗಿದ ಮೇಲೆ ಕಾರ್ತಿಕ ದಿವಸ ನಾವೇನು ಮಾಡ್ತೀವಿ, ಪೂಜೆ ಮನೆಯಲ್ಲೆಲ್ಲ ಕೊಟ್ರೇಶ್ವರನ ಫೋಟೋ ಇಟ್ಟು ಪೂಜೆ ಸಲ್ಲಿಸಿ, ಆತನೊಂದು 1008 ನಾಮಾವಳಿಯನ್ನು ಹೇಳಿ ಪೂಜೆ ಎಲ್ಲ ಗುರುವೃಂದಕ್ಕೂ ಪ್ರಸಾದ ಬಡಿಸಿ, ಅದಾದಮೇಲೆ ಕೊಟ್ರೇಶ್ವರ ದೇವಸ್ಥಾನದಾಗ ಹೋಗಿ ಕಾರ್ತಿಕ ದೀಪ ಹಚ್ತಾರೆ. ಉದ್ದೇಶ ಏನಪ್ಪ ಅಂತಂದ್ರೆ, ಮುಂದಿನ ಸಂಸ್ಕಾರ ಮಕ್ಕಳಿಗೆ ಯಾವ ಥರ ಹೇಳ್ಬೇಕು, ನಾವು ನಮ್ಮ ಧರ್ಮನ ಯಾವ ಥರ ಬೆಳೆಸ್ಬೇಕು, ಅದನ್ನು ನಮ್ಮ ಮುಂದಿನ ಪೀಳಿಗೆ ಕಲಿಸ್ಬೇಕಾಗೈತಿ. ಆ ಉದ್ದೇಶದಿಂದ ನಾವು ಮಾಲಿನ ಹಾಕ್ತಾಯಿದ್ದೀವಿ. ಉದ್ದೇಶ ನಮಗೆ ಒಳ್ಳೇದಾಗಲಿ ಅಂತಲೂ ಹಾಕ್ತಾಯಿದ್ದೀವಿ. ನಮ್ಮ ಮನಃಶಾಂತಿನೇ ಐತಿ ಪೂಜೆ ಮಾಡಿದ್ಮೇಲೆ. ಕೇಳಿದ್ರೆಲ್ಲ ಎಷ್ಟು ಚೆನ್ನಾಗಿ ಅರ್ಥಪೂರ್ಣವಾಗಿ ನಮಗೆ ತಿಳಿಸ್ಕೊಟ್ರು ಮಾಲೆಯನ್ನು ಧರಿಸೋದ್ರಿಂದ ಏನೆಲ್ಲ ಲಾಭಗಳು ಅಂತ. ಹಾಗೆ ದೀಪ ಹಚ್ಬಿಟ್ಟು ಎಲ್ಲ ಒಂದು ರೌಂಡ್ ಸುತ್ತಾಡ್ಕೊಂಬರೋಣ ಅಂತ ಸುತ್ತಾಡ್ತಾ ಇದ್ವಿ. ಇನ್ನು ಕಾರ್ತಿಕೋತ್ಸವ ಜಾತ್ರೆ ಅಂತ ಹೇಳಿದ್ರೆ ಖಾರ, ಬೆಂಡು, ಬತ್ತಾಸ ಅಂತೂ ಕಾಮನ್ ಆಗಿ ಇದ್ದೇ ಇರತ್ತೆ. ಇನ್ನು ಕೊಟ್ಟೂರು ಅಂದರೆ ಕೇಳಬೇಕಾ, ಕೊಟ್ಟೂರು ಫೇಮಸ್ ಮಿರ್ಚಿ ಬಜ್ಜಿ. ಹಾಗಾಗಿ ಮಿರ್ಚಿ ಬಜ್ಜಿ ಕೂಡ ಅಲ್ಲಿ ಬಿಸಿ ಬಿಸಿದು ಹಾಕ್ತಾಯಿದ್ರು. ಇನ್ನು ಜಾತ್ರೆ ಅಂತ ಹೇಳಿದ್ರೆ ಟಾಯ್ಸ್ ಇದ್ದೇ ಇರುತ್ತೆ. ದರ್ಶಿಲ್ ಟಾಯ್ಸ್ ನೋಡಿಬಿಟ್ಟು ಕೊಡಿಸು ಅಂತ ಆಟ ಮಾಡ್ತಾ ಇದ್ದ. ಹಾಗೆ ಟಾಯ್ಸ್ ನೋಡಿಕೊಂಡು, ದೀಪಗಳನ್ನು ನೋಡಿಕೊಂಡು ಈ ಜನ ನೋಡೋದೇ ಒಂದು ಚೆಂದ. ಕೊಟ್ಟೂರೇಶ್ವರನ ಕಾರ್ತಿಕ ಹಾಗೂ ರಥೋತ್ಸವ ಅಂದರೆ ತುಂಬಾ ನಮಗೆಲ್ಲ ಸಣ್ಣ ವಯಸ್ಸಿಂದನೂ ತುಂಬ ಖುಷಿ. ಹಾಗೆ ಮಧ್ಯರಾತ್ರಿ ನಾವು ಬೆಳ್ಳಿ ರಥೋತ್ಸವ ಕೂಡ ನೋಡೋದಕ್ಕೆ ಹೋಗಿದ್ವಿ. ಅದರದ್ದು ಕ್ಲಿಪ್ಪಿಂಗ್ಸ್ ನಾನು ಹಾಕ್ತೀನಿ, ನೋಡ್ಕೊಂಡು ಬನ್ನಿ.
ನೋಡಿದ್ರಲ್ಲ, ಇದಿಷ್ಟು ನಮ್ಮೂರಿನ ಕಾರ್ತಿಕೋತ್ಸವದ ಸಂಭ್ರಮ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾ ತಿಳ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನಾ ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.